guys, welcome back. And ಈ ವ್ಲಾಗಲ್ಲಿ ನಾವು ಯಾವುದೇ ಕುಕಿಂಗ್ ವ್ಲಾಗ್ಸ್ ಮಾಡಲಿಲ್ಲ, ಬಟ್ ಈ ವ್ಲಾಗಲ್ಲಿ ನಾವು ಒಂದು ಟೂರ್ ಮಾಡ್ತಿದ್ದೀವಿ. ಆ್ಯಂಡ್ ವಿ ಆರ್ ಗೋನ್ ಟೂರ್ ದ ಹಾಫ್ ಆಫ್ ದ ಸ್ಟೇಟ್. ಅದು ಯಾವ ಸ್ಟೇಟ್ ಅಂತ ಹೇಳಲ್ಲ, ಬಟ್ ಈಗ ನಾವು ಪ್ರೆಸೆಂಟ್ ಆಗಿರೋದು ತಮಿಳ್ನಾಡಲ್ಲಿದ್ದೀವಿ, ತಮಿಳ್ನಾಡು ಪ್ಲಸ್ ಕೇರಳ ಬಾರ್ಡರಲ್ಲಿ. ಆ್ಯಂಡ್ ಈಗ ನಾವು ಸುಚೀಂದ್ರಂ ಟೆಂಪಲ್ಗೆ ಹೋಗಿ ಬಂದ್ವಿ. ಬಟ್ ಐ ಕುಡೆಂಟ್ ಕ್ಯಾಪ್ಚರ್ ಇಟ್ ಬಿಕಾಸ್ ಅಲ್ಲಿ ವಿಡಿಯೋಸ್ ಆರ್ ಫೋಟೋಸ್ ಅಲೌ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ತಿಳ್ಕೊಳ್ಳೋಕ್ಕೆ ಸ್ಟೇಟ್. ಆ್ಯಂಡ್ ಇಲ್ಲಿ ನಾವು ಒಂದು ಟಿ ಟಿ ಮಾಡ್ಕೊಂಡು ಹೋಗ್ತಿದ್ದೀವಿ ಟುವರ್ಡ್ ದ ಹಾಫ್ ಆಫ್ ದ ಸ್ಟೇಟ್. ಆ್ಯಂಡ್ ಟ್ರಿಪ್ಗಾಗಿ ಹೋಗ್ತಿದ್ದೀವಿ. ಇಲ್ಲಿ ದಸರಾ ಹಾಲಿಡೇಸ್ ಅಲ್ವಾ ಅದಕ್ಕೆ. ಆ್ಯಂಡ್ ದೀಸ್ ಆರ್ ದ ವಿಜುವಲ್ಸ್. ಆ್ಯಂಡ್ ಇಲ್ಲಿ ಜಯಂತ್ ಮಲ್ಕೊಂಡಿದ್ದಾನೆ. ಶೀತಲ್ ಮಲ್ಕೊಂಡಿದ್ದಾಳೆ. ಗೈಸ್ ನೋಡ್ತಿದ್ದೀರಲ್ಲ, ಇದೇ ನಾಗರ್ಕೋಯಿಲ್ ದೇವಸ್ಥಾನ ತಮಿಳ್ನಾಡಲ್ಲ ಇರೋದು. ಬಟ್ ಜಾಸ್ತಿ ಮಳೆ ಬರ್ತಿದೆ, ಸೊ ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ಒಳಗಡೆ ಹೋಗೋಕ್ಕೆ. ಸೊ ಗೈಸ್ ಇದೆ ನಾಗರ್ಕೋಯಿಲ್ ದೇವಸ್ಥಾನ. ಇಲ್ಲಿ ಬಂದ್ವಿ ನೋಡಿ. ಗೈಸ್ ನೋಡಿ, ಈ ಥರ ದೇವಸ್ಥಾನದ ಈ ಥರ ಪವಿತ್ರವಾದ ಸ್ಥಾನದ ಆವರಣದಲ್ಲಿ ಈ ಥರ ಪ್ಲಾಸ್ಟಿಕ್ಗಳನ್ನು ಹಾಕಬೇಡಿ. Inside my brain, I don't want to be heard, I want to be listened to. ಸೊ ಫ್ರೆಂಡ್ಸ್, ನಾವೀಗ ಆಜಿಮಲ ಟೆಂಪಲಲ್ಲಿದ್ದೀವಿ. ಆಜಿಮಲ ಟೆಂಪಲಲ್ಲಿದ್ದೀವಿ, ಕೇರಳದಲ್ಲಿ, ತಿರುವನಂತಪುರಂ ಹತ್ರ ನೋಡಿ. ಇಲ್ಲಿ ನೋಡ್ಬೋದು ಪಕ್ಕದಲ್ಲೇ ಶಾಪ್ಸ್ ಎಲ್ಲ ಇದೆ ಗೈಸ್. ಆ್ಯಂಡ್ ಇಲ್ಲಿ ಈ ಟೆಂಪಲ್ಲು ಸೀ ಮೇಲೆ ಲೊಕೇಟ್ ಆಗಿರೋದು ತುಂಬ ವಿಶೇಷ. ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ಇನ್ನೂ ಗೊತ್ತಿಲ್ಲ, ನೋಡೋಣ. ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಬಿಡಬೇಕು. ಸೊ ಇಲ್ಲೇ ಬಿಟ್ಟು ಒಳಗಡೆ ಹೋಗೋಣ ಗೈಸ್. ಇದು ಆ್ಯಕ್ಚುಲಿ ಟೆಂಪಲ್ ಅಲ್ಲ ಅಂದ್ಕೊತೀನಿ, ಇಟ್ಸ್ ಜಸ್ಟ್ ಅ ಸ್ಟ್ಯಾಚು ಅಂತ, ಶಿವ ಸ್ಟ್ಯಾಚು. ಸೊ ದೊಡ್ಡದಾಗಿ ಸ್ಟ್ಯಾಚು ಒಳಗಡೆ, ಅದು ಸೀ ಮೇಲೆ ಲೊಕೇಟ್ ಆಗಿರೋದು, ಸೀ ಮೇಲೆ ಕಟ್ಟಿರೋದು ಇದನ್ನು, ಒಂದು ಲ್ಯಾಂಡ್ ಮೇಲೆ. ಸೊ ಸಿ ಲೆವೆಲ್ ಮೇಲೆ ಇರೋದು. ನೋಡೋಣ ಹೇಗಿರುತ್ತೆ ಅಂತ. ₹20 ಒಂದು ಟಿಕೆಟ್ ಇರೋದು, ನೋಡೋಣ.
ಕಿಶೋರ ಚಂದ್ರಶೇಖರೇ ರತಿ ಸೊ ಫ್ರೆಂಡ್ಸ್, ಇದೇ ನೋಡ್ತಿದ್ದೀರಲ್ಲ, ಇದೇ ಆ ಶಿವ ಸ್ಟ್ಯಾಚು. ಸೊ ಟೆಂಪಲ್ ಇದೆ, ಸ್ಟ್ಯಾಚು ಇದೆ. ಸೊ ಸೂಪರಾಗಿದೆ. ಒಳಗಡೆ ಮಾತ್ರ ಸಿ ವ್ಯೂ ಪಕ್ಕದಲ್ಲಿದೆ, ತೋರಿಸ್ತೀನಿ ಅದನ್ನು. ಸೊ ಗೈಸ್, ಈಗ ನಾವು ಆಜಿಮಲೆಯಿಂದ ನಾವು ಲೈಟ್ ಹೌಸ್ ಬಂದಿದ್ದೀವಿ. ಲೈಟ್ ಹೌಸಾ? ಮತ್ತೆ ನಿಜ ಒರಿಜಿನಲ್ ಲೈಟ್ ಹೌಸಾ ಫೇಕಾ? ನಿಜವಾಗ್ಲೂ ಲೈಟ್ ಹೌಸು. ಇಲ್ಲಿಂದ ಹೆಂಗ್ ಬಂತು? ಸೊ ಲೈಟ್ ಹೌಸ್ಗೆ ಹೋಗ್ತಿದ್ದೀವಿ, ನೋಡೋಣ ಅಲ್ಲೇನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ. ನನ್ನ ಕಷ್ಟ ಕೊಡಿಲ್ಲ. ಫಸ್ಟ್ ಟೈಮ್ ಲೈಟ್ ಹೌಸ್ಗೆ ಹೋಗ್ತಿರೋದು, ನೋಡೋಣ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ. ಈ ಕೇರಳದಲ್ಲಿ ಹೋದ ಕಡೆ ಎಲ್ಲ ಮಳೆ ಬರ್ತಿದೆ, ಆದರೆ ಟಿ ಟಿಯಲ್ಲಿ ಹತ್ತಿದ ತಕ್ಷಣ ಮಳೆ ನಿಂತೋಗುತ್ತೆ, ಇಳಿದಿದ ತಕ್ಷಣ ಮಳೆ ಸ್ಟಾರ್ಟ್ ಆಗುತ್ತೆ. ಏನಂತ ಗೊತ್ತಿಲ್ಲ. ಓ ಮೈ ಗಾಡ್. ನಿಮಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ? ಈಗ ನಾವು ಲೈಟ್ ಹೌಸ್ಗೆ ಹೋಗ್ತಿದ್ದೀವಿ. ಲೈಟ್ ಹೌಸ್ ಕ್ಲೋಸ್ ಆಗಿದೆ, ಯಾಕಂದರೆ ಮಳೆ ಬರ್ತಿದೆ ಈಗ. ಸೊ ಒಳಗಡೆ ಹೋಗೋಕ್ಕಾಗಲ್ಲ, ಬಟ್ ಕೆಳಗಡೆಯಿಂದ ನೋಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ. ಕೆಳಗಡೆನೇ ಬೀಚ್ ಇದೆ ಇಲ್ಲಿ. ಸೊ ಗೈಸ್, ಇಲ್ಲಿ ಲೈಟ್ ಹೌಸ್ ಎಷ್ಟು ದೊಡ್ಡದಾಗಿದೆ, ಆದರೆ ಅನ್ಫಾರ್ಚುನೇಟ್ಲಿ ಒಳಗಡೆ ಹೋಗೋಕ್ಕಾಗ್ತಿಲ್ಲ, ಮಳೆ ಬರ್ತಿದೆ ಇಲ್ಲಿ. ಜಸ್ಟ್ ಕ್ಲೈಂಬಿಂಗ್ ದ ಸ್ಟೇರ್ಸ್ ಅಪ್. ಸೊ ದಿಸ್ ಇಸ್ ಲೈಟ್ ಹೌಸ್ ಗೈಸ್, ನೋಡ್ತಿದ್ದೀರಲ್ಲ, ಇದೇ ಲೈಟ್ ಹೌಸು. ಸೊ ಗೈಸ್, ಈಗ ಕೇರಳದಲ್ಲಿ ನಾವು ನೈಟು ಊಟಕ್ಕೆ ನೆಲೆಸಿದ್ವಿ. ಸೊ ನೈಟು ಒಂದು ಹೋಟೆಲ್ಗೆ ಬಂದ್ವಿ. ಹೋಟೆಲ್ಗೆ ಬಂದು ತಿಂತಿದ್ದೀವಿ, ನೋಡ್ಬೋದು ಫುಲ್ ಫ್ಯಾಮಿಲಿ ತಿಂತಿದ್ದೀವಿ. ಚೆನ್ನಾಗಿತ್ತು ಊಟ ಎಲ್ಲ. ಆ್ಯಂಡ್ ಊಟ ಮುಗಿಸ್ಕೊಂಡು ನಾವು ಎಲ್ಲರೂ ಫ್ಯಾಮಿಲಿ ಫುಲ್ಲು ಕೇರಳನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದ್ವಿ ನೈಟು. ಗೈಸ್, ಈಗ ಊಟ ಮಾಡಿದ್ದಾಯಿತು. ಆ್ಯಂಡ್ ದೀಸ್ ಆರ್ ದ ಸ್ಟ್ರೀಟ್ಸ್ ಆಫ್ ಕೇರಳ. ಗೈಸ್, ಬೆಳಗ್ಗೆ ನಾವು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಬಂದಿದ್ವಿ, ದರ್ಶನ ಮುಗಿಸ್ಕೊಂಡ್ವಿ. ದರ್ಶನ ಮುಗಿಸ್ಕೊಂಡಾದ್ಮೇಲೆ ಸೊ ಗೈಸ್, ಇವತ್ತು ಡೇ 2, ಟ್ರಿಪ್ನ ಡೇ 2. ಇವತ್ತು ನಾವು ಕೇರಳದಲ್ಲಿರುವ ಜಟಾಯು ಅರ್ತ್ ಸೆಂಟರ್ಗೆ ಬಂದಿದ್ದೀವಿ ನಾವು. ಸೊ ಇದು ಪಾರ್ಕಿಂಗ್ ಏರಿಯಾ. ಈಗ ನೋಡೋಣ ಒಳಗಡೆ ಏನಾಗುತ್ತೆ ಅಂತ ನೋಡೋಣ. ಇದು ಹಿಲ್ ಮೇಲಿರೋದು. ಸೊ ಕಮ್ ಗೈಸ್, ಲೆಟ್ಸ್ ಎಕ್ಸ್ಪ್ಲೋರ್ ಇಟ್. ಗೈಸ್ ನೋಡಿ, ಇದೇ ಕೇಬಲ್ ಕಾರ್ಗೆ, ಜಿಪ್ ಲೈನ್ ಆರ್ ಕೇಬಲ್ ಕಾರ್ಗೆ ಟಿಕೆಟ್ ತಗೊಳ್ಳೋ ಜಾಗ ಇದು. ಸೊ ಟಿಕೆಟ್ ಪ್ರೈಸ್ ಏನಿದೆ ಅಂತ ನೋಡೋಣ, ತಿಳಿಸ್ತೀನಿ ಆಮೇಲೆ. ಸೊ ದಿಸ್ ಇಸ್ ದ ಟಿಕೆಟ್ ತಗೊಳ್ಳೋ ಪ್ಲೇಸ್. ಇಲ್ಲಿ ಟಿಕೆಟ್ ಪ್ರೈಸ್ ಏನಂದರೆ ಪರ್ ಪರ್ಸನ್ ಕೇಬಲ್ ಕಾರ್ಗೆ 555 rupees ಆ್ಯಂಡ್ ಎಂಟ್ರಿ ಫೀ ಪ್ಲಸ್ 266 rupees ಆ್ಯಡ್ ಆಗುತ್ತೆ. ಸೊ ಕೇಬಲ್ ಕಾರದು 555 ಆ್ಯಂಡ್ ಎಂಟ್ರಿ ಫೀ 266. ದೀಸ್ ಪ್ರೈಸಸ್ ವಿಲ್ ಬಿ ರಿವೈಸ್ಡ್ ಸೂನ್, ಐ ಥಿಂಕ್ ಸೊ. ಸೊ ನೋಡೋಣ. ಈಗ ನಾವು ಕೇಬಲ್ ಕಾರ್ಗೋಸ್ಕರ ಫಸ್ಟ್ ಫ್ಲೋರ್ಗೆ ಬರಬೇಕು. ಸೊ ಬಂದಿದ್ದೀವಿ ಇಲ್ಲಿ. ಇದೊಂದು ಕ್ಯೂ ಇರುತ್ತೆ ಅನಿಸುತ್ತೆ, ನೋಡೋಣ. ಸೊ ಗೈಸ್, ಇದು ವೆಯ್ಟಿಂಗ್ ಲಾಂಜ್ ಅನ್ಕೊತೀನಿ. ಸೊ ದೊಡ್ಡದಾಗಿದೆ. ಎಂಟರ್ ಆದರೆ ಈ ಥರ ಇರುತ್ತೆ ಗೈಸ್ ವೇಟಿಂಗ್ ಲಾಂಜ್ ಒಳಗಡೆ. ಸೊ ಗೈಸ್, ಇಲ್ಲಿ ಒಳಗಡೆ ಬಂದಮೇಲೆ ಶಾಪಿಂಗ್ ಕಾಂಪ್ಲೆಕ್ಸಸ್ ಇದೆ. ಇಲ್ಲಿ ಚೇರ್ಸ್ ವೇಟಿಂಗು ಇದೆ. ಆಮೇಲೆ ನೋಡಬೇಕಿಲ್ಲಿ ಆಫ್ಟರ್ ದಿಸ್ ವಾಟ್ ವಿಲ್ ಹ್ಯಾಪನ್ ಅಂತ.
ಸೊ ನಮ್ಮನ್ನು ಅಲ್ಲಿಂದ ಟಿಕೆಟ್ ಸ್ಕ್ಯಾನ್ ಮಾಡಿಬಿಟ್ಟು ಕಳಿಸಿದ್ರು. ದಿಸ್ ಇಸ್ ಅ ವೆಯ್ಟಿಂಗ್ ಲಾಂಚ್. ಶಾಪಿಂಗ್ ಕಾಂಪ್ಲೆಕ್ಸಸ್ ಸಹ ಇದೆ ಇಲ್ಲಿ. ಏನು ಬೇಕಾದ್ರೂ ತೊಗೊಬೋದು. ಫುಡ್ಡು ಇದೆ ನೋಡೋಣ. ಸೊ ಇಲ್ಲಿ ಹೋಗೋಕ್ಕೆ ಒಂದೊಂದು ರೋ ಕಳಿಸಿದ್ದಾರೆ. ಮೊದಲು ಈ ರೋ ಹೋಯಿತು, ನೆಕ್ಸ್ಟ್ ನಾವು ಹೋಗ್ತೀವಿ ಅಂದ್ಕೊತೀನಿ. ಸೊ ಗೈಸ್ ಇಲ್ಲಿ ನಮ್ಮನ್ನು ಕರೆದ್ರು ಆ್ಯಂಡ್ ಇಲ್ಲಿ ಕರೆದಿದ್ದ ತಕ್ಷಣ ಇಲ್ಲಿ ಫೋಟೋ ತೆಗಿತಿದ್ದಾರೆ, ನಮ್ಮ ಒಂದು ಗ್ರೂಪ್ ಫೋಟೋ. ಸೊ ಗೈಸ್ ಈಗ ನಾವು ಬೋರ್ಡಿಂಗ್ ಹೋಗ್ತಿದ್ದೀವಿ, ರೋಪ್ ವೇ ಬೋರ್ಡ್. ಇಲ್ಲಿ ಮೇಲೆ ಹತ್ತಿ ಹೋಗಬೇಕು. ಸೊ ಗೈಸ್ ಯು ಕ್ಯಾನ್ ಸಿ ಇಲ್ಲಿ ಕ್ಯೂ ನಿಂತಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಯಾ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇನ್ ಕೇಬಲ್ ಕಾರ್. ಇಲ್ಲಿ ಒಂದು ಮೆಕ್ಯಾನಿಕಲ್ ಸಿಸ್ಟಮ್ ಇದೆ ಇಲ್ಲಿ, ಇದಕ್ಕೋಸ್ಕರನೇ ಅಲ್ಲಿ ಹೋಗುತ್ತೆ ಕೇಬಲ್ ಕಾರು. ಸೊ ಇಲ್ಲಿಂದ ತಿರುಗಿ ಅದನ್ನು ಕಳಿಸುತ್ತೆ ಕೇಬಲ್ ಕಾರು. ಇಟ್ಸ್ ಮೆಕ್ಯಾನಿಕಲ್ ಸಿಸ್ಟಮ್ ಹಿಯರ್. ಇಟ್ಸ್ ಸೂಪರ್ವೈಸ್ಡ್ ಆ್ಯಂಡ್ ಸೇಫ್. ಅಲ್ಲಿ ನೋಡಿ ಡ್ರಾಪ್ ಮಾಡೋಕ್ಕೆ ಮತ್ತೆ ತಿರ್ಗಾ ಬರ್ತಿದೆ ಇಲ್ಲಿ ಕೆಳಗಡೆ. ಇಟ್ ಈಸ್ ಆಪರೇಟೆಡ್. ಅಲ್ಲಿ ಮೇಲೆ ನೋಡ್ಬೋದು ನೀವು, ಅಲ್ಲಿ ಮೇಲೆಯಿಂದ ಆಪರೇಟ್ ಆಗ್ತಿದೆ. ಸೊ ಇಲ್ಲಿ ಹತ್ತಿದ್ದೀವಿ ಗೈಸ್. ಹಿಂದೆ ಇಲ್ಲಿ ಕೆಳಗಡೆ ಬರ್ತಿದ್ದಾರೆ. ಕೆಳಗಡೆ ನೋಡಿ ಗೈಸ್. ಸೆಲ್ಫಿ ತಗೋತೀನಿ. ಎದ್ಬಿಟ್ಟಂಗ ಸಕ್ಕಂತ ಹೋಗ್ಬೇಕು. ಹೋಗ್ತಾ ಇದ್ದೀವಿ, ಕೇಬಲ್ ಕಾರಿಂದ ಹಿಡಿದ್ವಿ ಈಗ. ಆ್ಯಂಡ್ ಹಿಯರ್ ಯು ಗೋ. ದಿಸ್ ಇಸ್ ದ ಜಟಾಯು ಸ್ಟ್ಯಾಚ್ಯೂ ಆ್ಯಂಡ್ ಇಟ್ ಈಸ್ ದ ಅರ್ತ್ ಸೆಂಟರ್. ಅಂದರೆ ಭೂಮಿಯ ಮಧ್ಯದ ಜಾಗ ಇದು. ಕರೆಕ್ಟಾಗಿ ಈಕ್ವೇಟರ್ ಲೈನ್ ಪಾಸ್ ಆಗೋ ಜಾಗ, ಅದೇ ಸೆಂಟರ್ ಆಗಿರೋದು. ಗೈಸ್ ಈ ಸ್ಟ್ಯಾಚ್ಯೂ ಏನಕ್ಕೆ ನಿರ್ಮಾಣವಾದದ್ದು ಅಂದರೆ, ಇದು ರಾಮಾಯಣದಲ್ಲಿ ರಾವಣ ಸೀತೆನ ಅಪಹರಿಸ್ಕೊಂಡು ಹೋಗುವಾಗ ಜಟಾಯು ಎಂಬ ವೃದ್ಧ ಪಕ್ಷಿ ಬಂದು ರಾವಣನ ಪುಷ್ಪಕ ವಿಮಾನದಿಂದ ಸೀತೆಯನ್ನು ಕಾಪಾಡೋಕ್ಕೆ ಬಂತು. ಆಮೇಲೆ ಬಟ್ ಎಷ್ಟೋ ರಾವಣನ ಪರಿಚಿಸ್ತು, ಆಮೇಲೆ ಎಷ್ಟೋ ಹೋರಾಟ ಮಾಡ್ತು ಸೀತೆ ಮಾತನ್ನು ಕಾಪಾಡೋಕ್ಕೆ. ಆದರೆ ಅನ್ಫಾರ್ಚುನೇಟ್ಲಿ ರಾವಣ ಈ ಜಟಾಯು ಎಂಬ ಪಕ್ಷಿಯ ವಿಂಗ್ಸ್ನ ಕಟ್ ಮಾಡಿಬಿಟ್ಟ. ಸೊ ಅದಕ್ಕೆ ಆವಾಗ ಜಟಾಯು ಪಕ್ಷಿ ಇಲ್ಲಿ ಬಂದು ಕರೆಕ್ಟಾಗಿ ಇಲ್ಲಿ ಬಂದು ಬಿತ್ತು. ಸೊ ಇಲ್ಲಿ ಬಂದು ಬಿದ್ದಿದ್ದಕ್ಕೆ ಸಂಕೇತವಾಗಿ ಈ ಸ್ಟ್ಯಾಚ್ಯೂ ನಿರ್ಮಾಣವಾದದ್ದು. ಸೊ ಗೈಸ್ ನೋಡಿ, ಇದೇ ಶ್ರೀರಾಮ ಸ್ವಾಮಿ ಪಾದಗಳು. ಅಲ್ಲಿ ನೋಡಿ
ಅಲ್ಲಿ ಪಾದ ಇಟ್ಟು ಇಲ್ಲಿ ಬೆರಳಿನ ಗುರುತು ಅದು ಹೇಗೆ ನಿಂತ್ಕೊಂಡಿದ್ರು ಅಂತ ತೋರಿಸ್ತೀನಿ ನೋಡಿ ಗೈಸ್. ಈ ಥರ ನಿಂತ್ಕೊಂಡಿದ್ರು, ಈ ಥರ ಕಾಲಿಟ್ಟು, ಈ ಥರ ಒಂದು ಬೆರಳು ಪ್ಲಸ್ ಇಲ್ಲಿಂದ ಅಲ್ಲಿ ಜಟಾಯಿನ ನೋಡಿದ್ರು. ಜಗಶಯನ ಭವ ಮದನ ಜನಕ ಮಮ ಜನನ ಮರಣ ಭಯಹಾರಿ ಭುಜಗಶಯನ ಭವ ಮದನ ಜನಕ ಮಮ ಜನನ ಮರಣ ಭಯಹಾರಿ ಜನನ ಮರಣ ಭಯಹಾರಿ ಮಮ ತಾಪಮ ಪಾ ಗುರುದೇವ ಮಮ ಪಾಪಮ ಪಾ ಗುರುದೇವ ಮಮ ತಾಪಮ ಪಾ ಗುರುದೇವ. ಗೈಸ್ ನಾವಿಲ್ಲಿ ಅಲಪೆಯಲ್ಲಿದ್ದೀವಿ. ಸೊ ಇಲ್ಲಿ ಹೌಸ್ ಬೋಟ್ಗೆ ಹತ್ತಕ್ಕೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಪೋರ್ಟಲ್ಲಿದ್ದೀವಿ, ಅಲಪೆ ಪೋರ್ಟಲ್ಲಿ. ಗೈಸ್ ನೋಡ್ಬೋದಲ್ಲ, ಇದೇ ನಮ್ಮ ಹೌಸ್ ಬೋಟ್. ಸೊ ಗೈಸ್ ನೋಡಿ, ಇಲ್ಲಿ ನಾವು ಹೌಸ್ ಬೋಟಲ್ಲಿದ್ದೀವಿ, ಕೇರಳದ ಹೌಸ್ ಬೋಟ್. ಹೇ ಗೈಸ್, ನಾವೀಗ ಅತ್ತಿರಿಪಲ್ಲಿ ವಾಟರ್ ಫಾಲ್ಸಲ್ಲಿದ್ದೀವಿ ಕೇರಳದಲ್ಲಿ. ಸೊ ಒಳಗಡೆ ಹೋಗೋಣ ಈಗ. ಬಾಹುಬಲಿ 1 ಶೂಟಿಂಗ್ ಸಹ ನಡೆದಿದೆ. ಆ ಫಸ್ಟ್ ಸೀನಲ್ಲಿ ಸಾಂಗ್ ಬರುತ್ತಲ್ಲ, ಆ ಫಾಲ್ಸ್ ಇದು. ಗೈಸ್ ನೋಡಿ, ಇಲ್ಲಿ ಹರಿತಾ ಇದೆ ನೀರು. ಆ್ಯಸ್ ಯು ಕ್ಯಾನ್ ಸಿ, ಇಲ್ಲಿ ಸಹ ಬಾಹುಬಲಿ 1 ಶೂಟಿಂಗ್ ನಡೆದಿದೆ. ಅದೇ ಮಾಹಿಷ್ಮತಿ ಬಾಹುಬಲಿನ ಕೈಯಲ್ಲಿ ಇಟ್ಕೊಂಡು ಫ್ಲೋಟ್ ಆಗ್ತಿರ್ತಾಳಲ್ಲ, ಅಲ್ಲಿ ಇದೇ ಅದು ಪ್ಲೇಸು ಶೂಟಿಂಗ್ ನಡೆದಿರೋದು. ಬಾಹುಬಲಿ ವಾಟರ್ ಫಾಲ್ಸ್, ಇಲ್ಲೇ ಬಾಹುಬಲಿ ಮೂವಿನ ಶೂಟಿಂಗ್ ಆಗಿದ್ದು. ಆ್ಯಂಡ್ ಅಲ್ಲಿ ಬಾಹುಬಲಿ ಎಷ್ಟೇ ಟ್ರೈ ಮಾಡಿದ್ರೂ ಹತ್ತಕ್ಕೆ ಕೆಳಗಡೆಯಿಂದ ಆಗ್ತಿರ್ಲಿಲ್ಲ, ಬೀಳ್ತಿದ್ದ. ಆ್ಯಂಡ್ ಐ ಥಿಂಕ್ ಸೊ ಇಲ್ಲೇ ಶೂಟಿಂಗ್ ನಡೆದಿದ್ದು, ಇಲ್ಲೇ ಶಿವಲಿಂಗ ಇಟ್ಟು ಎಲ್ಲ ಆ ಸೀನ್ಸ್ ಎಲ್ಲ ನಡೆದಿದ್ದು ಐ ಥಿಂಕ್ ಸೊ. ಈಗ ಅಂದರೆ ಅದರ ಸ್ಟುಡಿಯೋದಲ್ಲಿ ನಡೆದಿರುತ್ತೆ, ಬಟ್ ಇಲ್ಲಿ ಮಾತ್ರ ಬಾಹುಬಲಿ ಶೂಟಿಂಗ್ ನಡೆದಿದೆ. ಎಂಜಾಯ್. ಕಿಶೋರ ಚಂದ್ರಶೇಖರೇ ಪ್ರತಿಕ್ಷಣಂ ఎవ్వడంట నిన్ను ఎత్తుకుంది ఏ తల్లికి పుట్టాడోయి నంది కాని నంది ఎవ్వరు కనంది ఎక్కడా వినంది శివుని యారాయిందేమో గంగధరికి లింగమే కదిలొస్తానంది. ಸೊ ಗೈಸ್ ನೋಡಿದ್ರಲ್ಲ, ಇದೇ ಅತ್ತಿರಿಪಲ್ಲಿ ವಾಟರ್ ಫಾಲ್ಸ್, ಇಲ್ಲೇ ಬಾಹುಬಲಿ ಶೂಟಿಂಗ್ ನಡೆದಿದ್ದು. ಆ್ಯಂಡ್
ಇಲ್ಲಿಗೆ ನಮ್ಮ ಕೇರಳದ ಟ್ರಿಪ್ ಕಂಪ್ಲೀಟ್ ಆಗಿ ಎಂಡ್ ಆಯಿತು. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಒತ್ತಿ ಫಾರ್ ಮೈ ಫರ್ದರ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು ಗೈಸ್ ಆ್ಯಂಡ್ ಮೀಟ್ ಯು ಇನ್ ನೆಕ್ಸ್ಟ್ ಬ್ಲಾಗ್.